ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಾನಲ್ ಲೈಫ್ ಸ್ಟೈಲ್. ಇವತ್ತಿನ ಟಾಪಿಕಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ ನೆಕ್ ವಿಡ್ತ್ ಬಗ್ಗೆ ಅಷ್ಟೇ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಪ್ಲೇನ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತೇಳಿ ಕ್ಲಿಯರಾಗಿ ತಿಳಿಸ್ಕೊಟ್ಟಿನಿ. ಆದರೂ ಸಹ ಏನಾಗುತ್ತೆ ಅಂತಂದರೆ ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಏನಾಗುತ್ತೆ, ಕನ್ಫ್ಯೂಸ್ ಆಗ್ತಾ ಇರುತ್ತೆ. ನಾವು ನೆಕ್ ವಿಡ್ತ್ ಯಾವ ರೀತಿ ತೊಗೋಬೇಕು, ಆರ್ಮೋಲ್ನ ಯಾವ ರೀತಿ ತೊಗೋಬೇಕು ಅಂತೇಳಿ ಈ ರೀತಿ. ಅಂದರೆ ಈಗ ಒಂದೊಂದು ಪಾಯಿಂಟ್ ಬಗ್ಗೆನೂ ನಾವು ಫಸ್ಟ್ ಟೈಮು ಮೆಜರ್ ಮಾಡ್ತಿರುವಾಗ ಏನಾಗುತ್ತೆ ಅಂತಂದರೆ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ನಾನು ಸಪ್ರೇಟಾಗಿ ನೆಕ್ ವಿಡ್ತ್ ಬಗ್ಗೆ ಮತ್ತು ಆರ್ಮೋಲ್ ಶೇಪ್ ಯಾವ ರೀತಿ ತೆಗಿಬೇಕು ಮತ್ತು ಟಕ್ಸ್ ಪಾಯಿಂಟ್ನ ಯಾವ ರೀತಿ ತೆಗಿಬೇಕು ಅಂತೇಳಿ ನಾನು ಸಪ್ರೇಟಾಗಿ ವಿಡಿಯೋನ ಹಾಕ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೆಕ್ ವಿಡ್ತ್ ಬಗ್ಗೆ ಅಷ್ಟೇ ನಾನು ಕ್ಲಿಯರಾಗಿ ಡೀಟೇಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಕಮೆಂಟ್ ಮಾಡ್ತಿದ್ರಿ ನೆಕ್ ವಿಡ್ತನ್ನ ಎಷ್ಟು ಇಟ್ಕೋಬೇಕು ಅಂತೇಳಿ. ಹಾಗಾಗಿ ಅದರಿಂದಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ, ಫಸ್ಟ್ ನಾವು ಆಲ್ಮೋಸ್ಟಾಗಿ ನಮಗೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಬರುತ್ತೆ ಅಂತ ಅಂದರೆ ನೋಡಿ, ನಮಗೆ ಚೆಸ್ಟ್ ಮೆಜರ್ಮೆಂಟು ಜಾಸ್ತಿ ಆದಂಗೆಲ್ಲ, ಅಂದರೆ ಈಗ ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿ ಆದಂಗೆಲ್ಲ ನಮ್ಗೆ ಏನಾಗುತ್ತೆ ಅಂತಂದರೆ ನಾವು ಸಹ ಏನು ಮಾಡಬೇಕು ಅಂತಂದರೆ ನೆಕ್ ವಿಡ್ತನ್ನು ಸಹ ಏನು ಮಾಡಬೇಕು, ಸ್ವಲ್ಪ ಜಾಸ್ತಿ ತೊಗೋಬೇಕು. ನೋಡಿ, ಇವಾಗ ಫಸ್ಟ್ ನಮಗೆ 28 ಚೆಸ್ಟ್ ಮೆಜರ್ಮೆಂಟ್ ಇದ್ದರೆ ನಾವು 2 ಇಂಚಿನ ನೆಕ್ ವಿಡ್ತನ್ನ ತೊಗೋಬೇಕು. ನಾನು ಕಂಪ್ಲೀಟಾಗಿ ಎಷ್ಟು ಬರುತ್ತೆ ಅಂತೇಳಿ, ಯಾವುದಕ್ಕೆ ಎಷ್ಟು ಬರುತ್ತೆ ಅಂತೇಳಿ ನಿಮಗೆ ಒಂದು ಚಾರ್ಟ್ ಮಾಡಿ ತಿಳಿಸ್ತೀನಿ. ನೆಕ್ಸ್ಟ್ ನಾನು ಒಂದು ಯಾವುದನ್ನಾದರೂ ನಿಮಗೆ ಮಾರ್ಕಿಂಗ್ ಮಾಡಿ ತೋರಿಸ್ತೀನಿ. ನೋಡಿ, ಫಸ್ಟ್ ನಮ್ಮದು ಚೆಸ್ಟ್ ಮೆಜರ್ಮೆಂಟು 28 ಇದೆ ಅಂತಂದರೆ ಏನಾಗುತ್ತೆ ಅಂತಂದರೆ ನೆಕ್ ವಿಡ್ತ್ ನಾವು ಎಷ್ಟು ತೊಗೋಬೇಕು, 2 ಇಂಚನ್ನ ತೊಗೋಬೇಕು. ನಿಮ್ಗೆ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಮತ್ತು ನೋಡಿ, ನಮಗೆ ಚೆಸ್ಟ್ ಮೆಜರ್ಮೆಂಟು ಏನಾದರೂ 30 ಇಂಚು ಇದೆ ಅಂತ ಅಂದರೆ ನಾವು ಏನು ಮಾಡಬೇಕು, 2 ಇಂಚು ನಾವು ನೆಕ್ ವಿಡ್ತನ್ನ ತೊಗೋಬೇಕು. ಮತ್ತು 32ಕ್ಕೂ ಸಹ ನಾವು 2 ಇಂಚನ್ನ ತೊಗೋಬೇಕು. ಇವು ಮೂರಲ್ಲಿ ನಮ್ಗೆ ಏನಾಗುತ್ತೆ, ಯಾವುದೇ ರೀತಿ ಚೇಂಜಸ್ ಆಗೋದಿಲ್ಲ. ನಾವು 2 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ನೆಕ್ಸ್ಟ್ ಇವಾಗ ನಮಗೆ 34 ಇಂಚು ಏನಾದರೂ ಚೆಸ್ಟ್ ಮೆಜರ್ಮೆಂಟ್ ಇದ್ದರೆ ಅಲ್ಲಿ ನಾವು ಏನಾಗುತ್ತೆ ಅಂದರೆ ಒಂದೊಂದು ಸರಿ ನಾವು 2.5 ತೊಗೋತೀವಿ. 2.5 ತೊಗೊಂಡ್ರೆ ಇಲ್ಲಿ ಜಾಸ್ತಿ ಅನಿಸುತ್ತೆ. ಹಾಗಾಗಿ ನಾನು 2.25 ಅಷ್ಟೇ, ಒಂದು ಸ್ವಲ್ಪ ಚಿಕ್ಕದಾಗಿ ತೊಗೊಳ್ಳಿ. ಯಾಕಂದರೆ 2.25 ತೊಗೊಳ್ಳಿ, ಕರೆಕ್ಟಾಗಿ ಬರುತ್ತೆ. ನೆಕ್ಸ್ಟು 36 ಇಂಚು ಏನಾದರೂ ಚೆಸ್ಟ್ ಮೆಜರ್ಮೆಂಟ್ ಇದ್ದರೆ 2.5 ಇಂಚು ತೊಗೊಳ್ಳಿ. ನೆಕ್ಸ್ಟು ಮತ್ತು ಏನಾದರೂ 38 ಇಂಚ್ ಇದ್ದರೆ ಇದಕ್ಕೂ ಸಹ ನೀವೇನು ಮಾಡ್ಕೊಳ್ಳಿ, 2.5ನ ತೊಗೊಳ್ಳಿ. 36 ಮತ್ತು 38 ಇಂಚು ಇವೆರಡಕ್ಕೂ ಸಹ 2.5 ಇಂಚನ್ನ ನೀವು ಚೆಸ್ಟ್ ಮೆಜರ್ಮೆಂಟ್ನ ತೊಗೋರಿ. ಇದು ನೆಕ್ ವಿಡ್ತನ್ನ ತೊಗೋರಿ. ನೆಕ್ಸ್ಟು ಏನಾದರೂ 40 ಮತ್ತು 42 ಇವೆರಡು ಏನಾದರೂ 2.25 ತೊಗೋಬೇಕು. 3 ಇಂಚು ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಅನಿಸುತ್ತೆ. ಹಾಗಾಗಿ ಇಲ್ಲಿ 2.25 ತೊಗೋಬೇಕು. ಎರಡೂ ಸಹ 40 ಮತ್ತು 42ಗೆ 2.25ನ ತೊಗೊಳ್ಳಿ. ಮತ್ತು 44 ಮತ್ತು 46 ಇವೆರಡಕ್ಕೂ ನೆಕ್ ವಿಡ್ತನ್ನ 3 ಇಂಚು ತೊಗೋರಿ. ಈ ರೀತಿ ಚಾರ್ಟ್ನ ನೀವು ಒಂದು ಸಾರಿ ಫಾಲೋ ಮಾಡಿ. ಹಾಗಿದ್ರೆ ನಿಮಗೆ ನೆಕ್ ವಿಡ್ತ್ ತೊಗೊಳ್ಳಲ್ಲಿ ಏನು ಪ್ರಾಬ್ಲಮ್ ಆಗೋದಿಲ್ಲ, ಕರೆಕ್ಟಾಗಿ ಬರುತ್ತೆ. ಈಗ ನಾನು ಒಂದು ನಿಮಗೆ ಚೆಸ್ಟ್ ಮೆಜರ್ಮೆಂಟನ್ನ ಹಾಕಿ ತೋರಿಸಿ ನಿಮಗೆ ಇದು ನೆಕ್ ವಿಡ್ತನ್ನ ಯಾವ ರೀತಿ ತೊಗೋಬೇಕು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದನ್ನೊಂದು ಅಳತೆ ಬ್ಲೌಸು. ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ನಾವು ಇದು ನೆಕ್ ವಿಡ್ತನ್ನ ಕನ್ಸಿಡರ್ ಮಾಡಬೇಕು ಚೆಸ್ಟ್ ಮೆಜರ್ಮೆಂಟಿಂದ ಅಂತೇಳಿ ತೋರಿಸ್ತೀನಿ. ನೋಡಿ, ಮೊದಲಿಗೆ ನಾವು ಚೆಸ್ಟ್ ಮೆಜರ್ಮೆಂಟ್ನ ಅಳತೆ ಮಾಡುವಾಗ ಯಾವ ಸೈಡು, ಉಕ್ಕು ಪಟ್ಟಿ ಸೈಡು ನಾವು ಅಳತೆನ ಮಾಡ್ಕೋಬೇಕು. ಕಾಜಾಪಟ್ಟಿ ಸೈಡ್ ಮಾಡಿದರೆ 1 ಇಂಚು ಎಕ್ಸ್ಟ್ರಾ ಬರುತ್ತೆ. ನೋಡಿ, ಉಕ್ಕು ಪಟ್ಟಿ ಸೈಡು ಅಳತೆನ ತೊಗೋರಿ. ಈಗ ನಾವು ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಅಳತೆ ಮಾಡುವಾಗ ನೋಡಿ, ಇಲ್ಲಿ ಲಾಸ್ಟ್ ಹೊಲಿಗೆಯಿಂದ ಹಿಡಿದು ನಾವು ಈ ಎಡ್ಜ್ವರೆಗೂ ಏನು ಮಾಡ್ತೀವಿ, ಅಳತೆನ ತೊಗೊತೀವಿ. ನೋಡಿ, ಇಲ್ಲಿ ಕಂಕಳಿನ ಶೇಪಿಂದ ಹಿಡಿದು ಈ ರೀತಿ ಅಳತೆ ತೊಗೊಂಡ್ರೆ ಎಷ್ಟು ಬರುತ್ತೆ ಅಂತ ಅಂದರೆ ಟೋಟಲ್ ಆಗಿ ನಮಗೆ ಹೊಲಿಗೆ ಮಾರ್ಜಿನ್ ಹಿಡಿದು ಏನು ಬರುತ್ತೆ, 10 ಇಂಚು ಬರುತ್ತೆ. ನಾವು ಇದರಲ್ಲಿ ಹೊಲಿಗೆ ಮಾರ್ಜಿನ್ ಎಷ್ಟು ತೊಗೊಂಡಿರ್ತೀವಿ, 2 ಇಂಚು ಎಕ್ಸ್ಟ್ರಾ ತೊಗೊಂಡಿರ್ತೀವಿ. ಹಾಗಾಗಿ ನಮಗೆ ಕರೆಕ್ಟಾಗಿ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು, ನಮಗೆ 8 ಇಂಚು. ನೋಡಿ, ಇಲ್ಲಿ 1ನೇ ಹೊಲಿಗೆಯಿಂದ ನಾನು ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, 8 ಇಂಚು ಬರುತ್ತೆ. ನಾವು 8 ಇಂಚನ್ನ 4 ಸಾರಿ
ಪ್ಲಸ್ ಮಾಡ್ಕೋಬೇಕು. ಯಾಕಂದರೆ ನಮಗಿದು ಒಂದು ಭಾಗದ್ದು ಚೆಸ್ಟ್ ಮೆಜರ್ಮೆಂಟ್ ಆಯಿತು. ಹಾಗೆ ನಾವು 4 ಭಾಗದ್ದನ್ನು ಚೆಸ್ಟ್ ಮೆಜರ್ಮೆಂಟ್ ಮಾಡಬೇಕು. ಅಷ್ಟು ನಾವು 4 ಭಾಗದ್ದು ಚೆಸ್ಟ್ ಮೆಜರ್ಮೆಂಟ್ನ ಆ್ಯಡ್ ಮಾಡಿದರೆ ಎಷ್ಟಾಗುತ್ತೆ ಅಂತ ಅಂದರೆ ನಮಗೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ, 8 ಇಂಚಿದೆ ಇಂಟು 4 ಮಾಡ್ಕೋಬೇಕು. ಎಷ್ಟು ಬರುತ್ತೆ ನಮಗೆ 32 ಇಂಚು ಚೆಸ್ಟ್ ಮೆಜರ್ಮೆಂಟು ಬರುತ್ತೆ ಟೋಟಲಾಗಿ. ನೋಡಿ ಇಲ್ಲಿ 32 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದೆ. ನಾನು ಇದಕ್ಕೀಗ ಇವಾಗ ಅಳತೆ ಮಾಡಿ ಹಾಕಿ ತೋರಿಸ್ತೀನಿ. ನೆಕ್ ವಿಡ್ತನ್ನು ನಾವು 32 ಇದ್ದರೆ ಎಷ್ಟು ಇಟ್ಕೋಬೇಕು, 2 ಇಂಚು ತೊಗೋಬೇಕು. ಇಲ್ಲಿ ನೋಡಿ ನಾನಿವಾಗ ಚೆಸ್ಟ್ ಮೆಜರ್ಮೆಂಟ್ ಎಲ್ಲ ತೊಗೊಂಡು ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೆಕ್ ವಿಡ್ತನ್ನು ತಗೋತೀನಿ. ನೋಡಿ ನೆಕ್ ವಿಡ್ತು ಇಲ್ಲಿಂದ ನಾವು ಇಲ್ಲಿ ಕರೆಕ್ಟಾಗಿ 2 ಇಂಚು ತಗೋಬೇಕು. ಮತ್ತು ನೆಕ್ಸ್ಟು ನೆಕ್ ಲೆಂತು ಇಲ್ಲಿ ನಾವು ಬ್ಯಾಕ್ ಸೈಡ್ ಏನಾದರೂ ನಾವು ಡೀಪ್ ನೆಕ್ ಸ್ವಲ್ಪ ತೆಗಿತಾ ಇದ್ದೀವಿ ಅಂತಂದರೆ ಏನು ಮಾಡಬೇಕು, ಇಲ್ಲಿ ನಾವು 2 ಇಂಚೇ ತೊಗೋಬೇಕು. ಇಲ್ಲಿ ನಾವು 2.5 ತೊಗೊಂಡ್ರೂ ನಡೆಯುತ್ತೆ. ಒಂದು ಅರ್ಧ ಇಂಚು ನಾವು ಕೆಳಗಡೆ ಎಕ್ಸ್ಟ್ರಾ ಮಾಡ್ಕೋಬೇಕು ಬ್ಯಾಕ್ ಸೈಡು. ಇಲ್ಲಿ ನಾವು ಕರೆಕ್ಟಾಗಿ 2 ಇಂಚೇ ತೊಗೋಬೇಕು. ನೋಡಿ ಕರೆಕ್ಟಾಗಿ ಇದೇ ರೀತಿಯೇ ನೀವು ನೆಕ್ ಬಿಡ್ತಾನೆ ಚಾರ್ಟ್ ಬೇಕಾದರೂ ನೀವು ಸ್ಕ್ರೀನ್ಶಾಟ್ ಆದರೂ ತೊಗೊಂಡು ಇದೇ ರೀತಿಯೇ ಫಾಲೋ ಮಾಡಿ. ಆಗಿದ್ರೆ ನಮಗೆ ನೆಕ್ ಬಿಡ್ತಲ್ಲಿ ಕರೆಕ್ಟಾಗಿ ಬರುತ್ತೆ. ಯಾವುದೇ ರೀತಿ ಭುಜ ಜಾರೋದು ಈ ಥರ ಏನು ಪ್ರಾಬ್ಲಮ್ಮು. ನೋಡಿ ನೆಕ್ಸ್ಟ್ ನೀವು ನೆಕ್ ಬಿಡ್ತಾನೆ ಮಾರ್ಕಿಂಗ್ ಮಾಡುವಾಗ ಇದೇ ರೀತಿಯೇ ನೀವು ಫಾಲೋ ಮಾಡಿ. ಈ ರೀತಿ ಮಾಡಿದರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ನೋಡಿ ಮತ್ತೆ ಏನು ತಪ್ಪು ಮಾಡಬಾರ್ದು ಅಂತಂದರೆ ನಾವು ಫ್ರಂಟ್ ಸೈಡು ನೆಕ್ ಬಿಡ್ತಾನೆ ಏನು ಮಾಡಿ ಅಂತಂದರೆ ಹೆಚ್ಚು ಕಡಿಮೆ ಮಾಡಬಾರ್ದು. ಕರೆಕ್ಟ್ ಅದು ಎಷ್ಟು ಇರುತ್ತೆ ಅಷ್ಟೇ ನಾವು ತೊಗೊಂಡು ಮಾರ್ಕ್ನ ಮಾಡಬೇಕು. ನೋಡಿ ಟೇಪ್ನ ಈ ರೀತಿ ಫೋಲ್ಡ್ ಮಾಡಿದರೆ ಕರೆಕ್ಟಾಗಿ ನಿಮಗೆ ಎಷ್ಟು ಇಂಚಿದೆ ಅಂತೇಳಿ ಗೊತ್ತಾಗುತ್ತೆ. 6.5 ಇಂಚಿದೆ ಫ್ರಂಟ್. ನೋಡಿ ಈ ರೀತಿ ನೆಕ್ ಬಿಡ್ತು ಮತ್ತು ನೆಕ್ ಲೆಂತ್ ಎಷ್ಟಿದೆ ಅಂತೇಳಿ ನಾವು ಕರೆಕ್ಟಾಗಿ ಇಟ್ಕೋಬೇಕು. ಮತ್ತು ನಮಗೆ ಇಲ್ಲಿ ಸ್ವಲ್ಪ ಮುಂದುಗಡೆ ಒಬ್ಬೊಬ್ಬರು ಏನು ಮಾಡ್ತಿರ್ತಾರೆ ಕಸ್ಟಮರ್, ಸ್ವಲ್ಪ ಡೀಪಾಗಿ ತೆಗೀರಿ ಅಂತ ಅನ್ನೋರಿಗೆ ನಾವು ಈ ಲೈನ್ ಹೊರಗಡೆ ಮಾರ್ಕಿಂಗ್ನ ಮಾಡಿಕೊಂಡು ನಾವು ಕಟಿಂಗ್ನ ಮಾಡ್ಕೋಬೇಕು. ನೋಡಿ ಈ ರೀತಿ ಸ್ವಲ್ಪ ಹೊರಗಡೆ ಒಂದು ಅರ್ಧ ಇಂಚು ನಾವು ಹೊರಗಡೆ ತಕ್ಕೊಂಡು ನಾವು ಕಟಿಂಗ್ನ ಮಾಡಬೇಕು. ಈ ರೀತಿ ಡೀಪಾಗಿ ಕೇಳೋರಿಗೆ ಸ್ವಲ್ಪ ಹೊರಗಡೆ ಕಟಿಂಗ್ನ ಮಾಡಬೇಕು ತೆಗೆದು. ಬ್ಯಾಕ್ ಸೈಡು ನಾವು ಎಷ್ಟು ಉದ್ದ ಇರುತ್ತೆ ಅಷ್ಟು ತೊಗೋಬೇಕು. ಮತ್ತು ಇಲ್ಲಿ ಮೇಲ್ಗಡೆ 2 ಇದ್ದರೆ ನಾವು 2.5 ಇಂಚು ನಾವು ಕೆಳಗಡೆ ತೊಗೋಬೇಕು. ಈ ರೀತಿ ನಾವು ನೆಕ್ದು ಮಾರ್ಕಿಂಗ್ನ ಮಾಡಬೇಕು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹಾರ್ಮೋಲ್ ಶೇಪ್ ಬಗ್ಗೆ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.